ದೇವರು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನೂ ಆಗಿದ್ದಾನೆ ಅಂತ ಬಿಷಪ್ ಡಾಕ್ಟರ್ ಸತೀಶ್ ಕೆ ಅವರು ಹೇಳಿದರು. ಚಳ್ಳಕೆರೆ ನಗರದಲ್ಲಿ ಅಂತ್ಯಕಾಲ ಪ್ರಾರ್ಥನಾ ಮಂದಿರದಲ್ಲಿ ಹೊಸ ವರ್ಷದ ದಿನಾಚರಣೆ ನಡೆಯಿತು. ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವರು ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ ಮತ್ತು ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಮತ್ತು ನಿನ್ನ ಜೀವನವನ್ನು ನಾಶದಿಂದ ತಪ್ಪಿಸುವವನಾಗಿದ್ದಾನೆ ಅಂತ ಹೇಳಿದರು. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ. ಅದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಮಾಡ್ತಾನೆ. ಯೇಸು ಕ್ರಿಸ್ತನನ್ನು ನಂಬಿ ಆತನು ನಿತ್ಯ ಜೀವನವನ್ನು ಕೊಡುವವನಾಗಿದ್ದಾನೆ. ಲೋಕದ ಮೇಲೆ ಎಷ್ಟು ಪ್ರೀತಿ ನೀಡ್ತಾನೋ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಒಬ್ಬನು ನಾಶವಾಗದೆ ನಿತ್ಯ ಜೀವನವನ್ನು ಪಡೆಯಲಿ ಎಂಬ ದೇವರ ಬೈಕವೇ ಆಗಿದೆ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞ ವೇದಿನೋ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ದೇವರು ದೂತನು ಆಕಾಶಗಳೊಂದಿಗೆ ಅಬ್ರಹಾಮನು ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಹೀಗೂ ಇದ್ದೇನೆ ಅಂದನು. ವರದಿ ಹರೀಶ್ ನಾಯಕನಹಟ್ಟಿ. ನಾವು ನಮ್ಮ ಮನಸ್ಸು ದೇವರನ್ನು ಕೊಂಡಾಡ್ತಾ ಅಥವಾ ಲೈಟ್ಗಳು ನೋಡ್ತಾ ಇಲ್ವಾ? ಹೇಳ್ರಿ, ಏನ್ ಮಾಡಿದ್ವಿ? ಆಳದಲ್ಲಿ ಬಿಸಾಕಿದ್ದಾನೆ. ಎಲ್ಲಿ ಬಿಸಾಕಿದ್ದಾನೆ? ಈ ವರ್ಷ ಎಲ್ಲ ಮಾಡದಲ್ಲ, ಅದನ್ನೆಲ್ಲವನ್ನ ದೇವರು ಗಂಟು ಮುಟ್ಟೆ ಕಟ್ಟಿ ಅದಕ್ಕೆ ಕಲ್ಲು ಕಟ್ಟಿ ಸರಪಣಿ ಹಾಕಿ ಸಮುದ್ರದಲ್ಲಿ ಹಾಕ್ಬಿಟ್ಟಿದ್ದಾನೆ. ಅದನ್ನು ನೀನು ಮತ್ತೆ ನೋಡಕ್ಕೆ ಆಗಬಾರದುದಕ್ಕಾಗಿ ನಿನ್ನ ಅಪರಾಧಗಳನ್ನೆಲ್ಲ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ಅದು ನಿಮ್ಮದಂತೆ ದೇವರು ನಿನ್ನನ್ನ ಮಾಡಿದ್ದಾನೆ. ಅದಕ್ಕಾಗಿ ಅಪರಾಧಗಳನ್ನು ಕ್ಷಮಿಸಿದ್ದಾನೆ ಮತ್ತು ನಿನ್ನ ಎಲ್ಲಾ ರೋಗಗಳನ್ನ ಆತನು ವಾಸಿ ಮಾಡುವುದವನಾಗಿದ್ದಾನೆ. ಎಲ್ಲಾ ರೋಗಗಳನ್ನು ಈ ರಾತ್ರಿ ವೇಳೆಯಲ್ಲಿ ಯಾವ್ಯಾವ ರೋಗದಲ್ಲಿ ಬಂದಿದ್ದೀರೋ ಈ ರಾತ್ರಿ ನಿಮಗೆ ಬಿಡುಗಡೆಯ ರಾತ್ರಿ, ಸ್ವಸ್ಥತೆಯ ರಾತ್ರಿ, ಸಮಾಧಾನದ ರಾತ್ರಿ, ಆಶೀರ್ವಾದದ ರಾತ್ರಿ. ಈ ರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಉಂಟಾಗುವ ರಾತ್ರಿಯಾಗಿ ಕಾಣப்படுತ್ತದೆ. ಈ ರಾತ್ರಿ ನಿಮ್ಮ ದುಃಖಗಳೆಲ್ಲ ಹೋಗಿ ಆನಂದವನ್ನ ಕೊಡುವಂತ ರಾತ್ರಿಯಾಗಿ ಮಾರ್ಪಟ್ಟು ನಿನ್ನ ಎಲ್ಲ ರೋಗಗಳನ್ನ ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಆಲಯದೊಳಗೆ ದೇವರು ನಿನ್ನನ್ನು ಗುಣಪಡಿಸಿದ್ದಾನೆ. ಸಮಸ್ತ ರೋಗಗಳನ್ನು ವಾಸಿ ಮಾಡಿದವನು ಆತನ ಪಾಶುದ್ಧಗಳಿಂದ ನೀವು ಗುಣವಾಗಿದ್ದೀರ. ಕೆಳಗೆ ನೋಡೋಣ. ಜೀವವನ್ನು ಕೇಳ್ರಿ, ನಿನ್ನ ಜೀವವನ್ನು ಎಲ್ಲಿಂದ ತಪ್ಪಿಸುವನು? ಎಲ್ಲ ಹೇಳ್ರಿ, ನಾಶದಿಂದ ಅಂತ ಹೇಳಿ. 2024ರಲ್ಲಿ ಏನೆಲ್ಲ ನಾಶ ಮಾಡಬೇಕೆಂಬುದಾಗಿ ಸೈತಾನನು ಗರ್ಜಿಸೋ ಸಿಂಹದೋಪಾದಿನಿ ನಿನ್ನನ್ನು, ನಿನ್ನ ಮಕ್ಕಳನ್ನ, ನಿನ್ನ ಸಂತತಿಯನ್ನ, ನಿನ್ನ ಕೆಲಸವನ್ನ, ನಿನ್ನ ಆಶೀರ್ವಾದವನ್ನ, ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಕುಟುಂಬವನ್ನ ಏನೆಲ್ಲ ನಾಶ ಮಾಡಬೇಕೆಂಬುದಾಗಿ ಆತನು ಮಾಡಿದನು. ಬೇಗವಾಗಿರ್ತದೆ, ಓದ್ಕೊಳ್ಳಿ ಸರಿ. ನಿನ್ನ ಜೀವವನ್ನ ನಾಶನದಿಂದ ಏನ್ ಮಾಡುವವನು? ತಿರುಗಿ ನನ್ನ ಮನವೇ, ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳನ್ನ ಎಲ್ಲರೂ ಬೆರಳಿಗೆ ತೋರಿಸಿದ ಉಪಕಾರಗಳನ್ನ, ಎಲ್ಲರೂ ಆತನ ಉಪಕಾರಗಳನ್ನ ಒಂದನ್ನೂ ಮರೆಯದಿರ. ಒಂದು ಮರೆಯದಿರಲ್ಲ, ಒಂದನ್ನೂ ಮರೆಯದಿರ. ಎಷ್ಟು? ಒಂದು ಮರೆಯದಿರಲ್ಲ, ಒಂದು ಮರೆಯಬೇಡ. ಇಲ್ಲಿ ಯಾರಾದರೂ ದೇವರ ಉಪಕಾರಗಳನ್ನು ನೀವು ಮರೆತಿದ್ರೆ ನಮ್ಮಂತ ಈ ಲೋಕದಲ್ಲಿ ಆ ಕೆಟ್ಟವರು ಬೇರೆ ಯಾರು ಇಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಎಷ್ಟೋ ಮಹಾ ಉಪಕಾರಗಳನ್ನ 2024ರಲ್ಲಿ ನಮಗೆ ಆತನು ಮಾಡಿದ್ದಾನೆ. 3ನೇ ವಚನ ಓದ್ರಿ. 3ನೇ ವಚನ ಓದ್ಕೊಡ್ರಿ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ನೋಡುತ್ತೇವೆ, ಯೇಸು ದೇವರ ವಾಕ್ಯಗಳು ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು.
ನಿನ್ನ ಎಲ್ಲಾ ಅಪರಾಧಗಳಿಗೆ ದಂಡನೆಯನ್ನು ಕೊಡುವವನು, ಶಿಕ್ಷೆಯನ್ನು ಕೊಡುವವನು, ಶಾಪವನ್ನು ಕೊಡುವವನು ಅಲ್ಲ. ನಿನ್ನ ಅಪರಾಧಗಳನ್ನೆಲ್ಲ 2024ರಲ್ಲಿ ದೇವರು ಎಲ್ಲವನ್ನ ಏನ್ ಮಾಡಿದ್ದಾನೆ? ಆತನು ಕ್ಷಮಿಸಿದ್ದಾನೆ. ಈ ಸಂಜೆ ವೇಳೆಯಲ್ಲಿ ನಾವು ಸಭೆಗೆ ಭಾರದಿಂದ ಅಯ್ಯೋ ನನ್ನ ಪಾಪಿ ಎಂಬಂತ ನೋವಿನಿಂದ ಕುತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆತನು ನಮ್ಮ ಎಲ್ಲ ಅಪರಾಧಗಳನ್ನು ಏನ್ ಮಾಡಿದ್ದಾನೆ? ಕ್ಷಮಿಸಿದ್ದಾನೆ. ಆತನ ರಕ್ತದಿಂದ ಯೇಸು ನಮ್ಮನ್ನ ತೊಳೆದಿದ್ದಾನೆ ಎಂಬುದಾಗಿ ನಾವು ಬೇಡಿಕೊಳ್ಳುವುದರಿಂದ ಅಲ್ಲ. ದೇವರ ಮೇಲೆ ಈ ಬೆಳಗಿನ ವೇಳೆಯಲ್ಲಿ, ಸಂಜೆ ವೇಳೆಯಲ್ಲಿ ಎಷ್ಟು ಮಂದಿ ನಂಬ್ತೀರಿ ಯೇಸು ನನ್ನ ಅಪರಾಧಗಳನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ? ಯಾರೆಲ್ಲ ನೀವು ನಂಬಿದ್ದೀರೋ ಆತನು